ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ಕಾರಣಾಂತರದಿಂದ 20ನೇ ತಾರೀಕು ನಡೆಯಬೇಕಾಗಿದ್ದಂಥ ಕಾರ್ಯಕ್ರಮವನ್ನು ಒಂದು ದಿನ ಪ್ರೀಪೋನ್ ಮಾಡಿ 19ನೇ ತಾರೀಕಿಗೆ ನಿಗದಿ ಮಾಡಿದ್ದೇವೆ. ಕಾರ್ಯಕ್ರಮ ಅಧಿಕೃತವಾಗಿ ನಡೆಯುತ್ತೆ, ಯಾವುದೇ ಬದಲಾವಣೆಗಳು ಇಲ್ಲ. ಅದು ನಮ್ಮ KSRTC ನೌಕರರು ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಟ್ಟಿದ್ದಾರೆ, ಅದು ಬಗೆಹರಿಬೇಕು. 20ನೇ ತಾರೀಕು ನಾವು ಇಡೀ ರಾಜ್ಯದಲ್ಲಿ ಮುಷ್ಕರ ಮಾಡ್ತೇವೆ ಅಂತ ಹೇಳಿದ್ದಾರೆ, ಸರ್ಕಾರಕ್ಕೆ ತಿಳಿಸಿದ್ದಾರೆ. ಅವರಿಗೆ ಅವರ ಬೇಡಿಕೆಯನ್ನು ಇಡೋ ಸಂದರ್ಭದಲ್ಲಿ ನಾವು ಕಾರ್ಯಕ್ರಮ ಮಾಡಿದ್ರೆ ನಮಗೂ ತೊಂದರೆ ಆಗುತ್ತೆ, ಅವರಿಗೂ ತೊಂದರೆ ಆಗುತ್ತೆ. ಅದಕ್ಕಾಗಿ ನಾವು ಜಸ್ಟು ಕೋಆಪ್ರೇಟ್ ವಿತ್ ದೆಮ್. ಅವರು ಪ್ರತಿಭಟನೆ ಮಾಡೋದು ಇವೆಲ್ಲ ಅವರಿಗೆ ಇರುವಂಥ ಹಕ್ಕು. ಹಾಗಾಗಿ ನಾವು ಅವರಿಗೆ ಯಾವುದೇ ಅನಾನುಕೂಲ ಆಗಬಾರ್ದು, ನಮಗೂ ಅನಾನುಕೂಲ ಆಗಬಾರ್ದು ಅಂತೇಳಿ ಒಂದು ದಿವಸ ಪ್ರೀಪೋನ್ ಮಾಡಿಕೊಂಡಿದ್ದೇವೆ. ಸರ್ಕಾರದ 3 ವರ್ಷ ಇದೇ ಸಂದರ್ಭವನ್ನು ಉಪಯೋಗ ಮಾಡಿಕೊಂಡು ರಾಜ್ಯದ ಜನತೆಗೆ ಸರ್ಕಾರ ಮಾಡಿರ್ತಕ್ಕಂಥ ಸಾಧನೆಗಳ ಬಗ್ಗೆ ನಾವೇನು ಚುನಾವಣೆಗೆ ಮೊದಲು ಮಾತು ಕೊಟ್ಟಿದ್ದೋ ಆ ಮಾತಿನಂತೆ ನಡ್ಕೊಂಡಿದ್ದೇವೆ ಅಂತ ಹೇಳಿ ಜನಸಮುದಾಯಕ್ಕೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಮಾಡ್ತೇವೆ. ಒಂದು ರೀತಿಯಲ್ಲಿ ಇದು ರಾಜ್ಯ ಮಟ್ಟದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಂಸದರು, ಶಾಸಕರು ಪಕ್ಷಾತೀತವಾಗಿ ಎಲ್ಲರಿಗೂ ಆಹ್ವಾನ ಹೋಗಿರುತ್ತೆ. ಈ ಕಾರ್ಯಕ್ರಮದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಸುಮಾರು 682 ಕೋಟಿ ರೂಪಾಯಿ ಕಾಮಗಾರಿಗಳಿಗೆ ಅಡಿಗಲ್ಲನ್ನು ಹಾಕ್ತೇವೆ. ಮುಕ್ತಾಯ ಆಗಿರ್ತಕ್ಕಂಥ ಕಾಮಗಾರಿಗಳಿಗೆ ಉದ್ಘಾಟನೆಯನ್ನು ಮಾಡ್ತೇವೆ. ಈ ಕಾರ್ಯಕ್ರಮದಲ್ಲಿ ಒಂದು ರೀತಿಯ ವಸ್ತು ಪ್ರದರ್ಶನವನ್ನು ಕೂಡ ಮಾಡ್ತೇವೆ. ಆ ವಸ್ತು ಪ್ರದರ್ಶನ 2 ಭಾಗ ಇರುತ್ತೆ. ಒಂದು ಭಾಗ ತುಮಕೂರು ಜಿಲ್ಲೆಗೆ ಸೀಮಿತವಾಗಿರ್ತಕ್ಕಂಥದ್ದು, ಮತ್ತೊಂದು ಭಾಗ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ. 2 ಭಾಗದಲ್ಲಿ ಒಂದಿಷ್ಟು ಸಂಕ್ಷಿಪ್ತವಾಗಿ, ಎಲ್ಲವನ್ನೂ ನಾವು ತೋರಿಸೋದಕ್ಕೆ ಹೋಗೋದಿಲ್ಲ, ಆದರೆ ಸಂಕ್ಷಿಪ್ತವಾಗಿ ಒಂದು ತುಮಕೂರು ಜಿಲ್ಲೆ ಮತ್ತು ರಾಜ್ಯ ಮಟ್ಟದ ಕಾಮಗಾರಿಗಳು ಅಥವಾ ಅಭಿವೃದ್ಧಿಯ ಕೆಲಸಗಳಾಗಿರೋದನ್ನು ಜನಸಮುದಾಯಕ್ಕೆ ಪರಿಚಯ ಮಾಡುವಂಥ ರೀತಿಯಲ್ಲಿ ವಸ್ತು ಪ್ರದರ್ಶನವನ್ನು ಏರ್ಪಾಡು ಮಾಡ್ತೇವೆ. ಭಾಳ ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಪೌತಿ ಖಾತೆ, ಆಮೇಲೆ ಕಂದಾಯ ಗ್ರಾಮ, ಆನಂತರ ದರ್ಖಾಸ್ತ್ ಪೋಡಿ, ಈ ವಿಷಯಗಳ ಬಗ್ಗೆ ಕಳೆದ 1 ವರ್ಷದಿಂದಲೂ ಕೂಡ ಜಿಲ್ಲಾಡಳಿತ, ವಿಶೇಷವಾಗಿ ಜಿಲ್ಲಾಧಿಕಾರಿಗಳು, ಉಪವಿಭಾಗಾಧಿಕಾರಿಗಳು, ತಹಶೀಲ್ದಾರರವರು ಮತ್ತು ಅವರ ನಂತರದ ಅಧಿಕಾರಿಗಳೆಲ್ಲರೂ ಸೇರಿ
ಸುಮಾರು 1,52,492 ಜನರಿಗೆ ಈ ಅನುಕೂಲವನ್ನು ಮಾಡಿಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಮೂಲತಃ ಕಂದಾಯ ಇಲಾಖೆ ಕಾರ್ಯಕ್ರಮ ಇದು. ನಾವು ಎಲ್ಲ ಬೇರೆ ಇಲಾಖೆಗಳದನ್ನು ಎಕ್ಸ್ಟೆಂಡ್ ಮಾಡಿದ್ದೀವಿ, ಯಾಕಂದರೆ 3 ವರ್ಷ ಕಂಪ್ಲೀಟ್ ಆಗಿದೆಯಲ್ಲ, ಅದಕ್ಕೆ ನಾವು ಇದಕ್ಕೆ ಸಮಾವೇಶಕ್ಕೆ ಹೆಸರಿಟ್ಟಿರೋದು ಸಾಧನೆಯ ಸಂಭ್ರಮ ಅಂತ ಇಟ್ಟಿದ್ದೀವಿ. ಸಮರ್ಪಣೆ. ವಿದ್ಯುತ್ ಪ್ರಸರಣ ನಿಗಮ ಬೆಸ್ಕಾಂ 244 ಕೋಟಿ, ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ 74 ಕೋಟಿ, ಆಮೇಲೆ ಲೋಕೋಪಯೋಗಿ ಇಲಾಖೆ PWDದು 49 ಕೋಟಿ, ಮಹಿಳಾ ಮತ್ತು ಮಕ್ಕಳದ್ದು 23 ಕೋಟಿ, ಕಾರ್ಮಿಕ ಇಲಾಖೆದು 46 ಕೋಟಿ. ಈ ರೀತಿ ಮೇಜರ್ ಮಿಕ್ಕವೆಲ್ಲ 10 ಕೋಟಿ 15 ಕೋಟಿ ಇದೆ. ಆಮೇಲೆ ಭಾಳ ಇನ್ನೊಂದು ಮುಖ್ಯವಾಗಿರೋದು ಅಂಗನವಾಡಿ ವರ್ಕರ್ಸ್ಗೆ ರೆಕ್ರೂಟ್ಮೆಂಟ್ ಮಾಡಿದ್ದಾರೆ. ಅವರಿಗೆ ಇಡೀ ರಾಜ್ಯದಲ್ಲಿ ಎಲ್ಲೂ ಒಂದು ಜಿಲ್ಲೆನಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಾಗಿಲ್ಲ. ಸುಮಾರು 600 ಜನಕ್ಕೂ ಹೆಚ್ಚು ಸೆಲೆಕ್ಷನ್ ಆಗಿ ಅವರಿಗೂ ಅಪಾಯಿಂಟ್ಮೆಂಟ್ ಆರ್ಡರ್ ಕೂಡ ಅವತ್ತೇ ಕೊಟ್ಬಿಡ್ತೀವಿ. 600 ಜನಕ್ಕೆ ಇದೊಂದು ರೀತಿಯಲ್ಲಿ ರೆಕಾರ್ಡ್ ತುಮಕೂರು ಡಿಸ್ಟ್ರಿಕ್ಟಲ್ಲಿ. ಬೇರೆ ಯಾವುದೇ ಡಿಸ್ಟ್ರಿಕ್ಟಲ್ಲಿ ಅಟ್ ಎ ಟೈಮ್ ಇಷ್ಟೊಂದು ಅಂಗನವಾಡಿ ವರ್ಕರ್ಸಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ. ಕಂದಾಯ ಗ್ರಾಮಗಳಲ್ಲಿ ಹೆಚ್ಚು ಕಡಿಮೆ 1600-500 ಇದೆ. 20,666 ಹಕ್ಕುಪತ್ರಗಳನ್ನು ಕಂದಾಯ ಗ್ರಾಮ ಹೊಸದಾಗಿ ಘೋಷಣೆ ಮಾಡ್ತೀವಲ್ಲ, ಅಲ್ಲಿರುವಂಥ ಜನರಿಗೆ ಕೊಡ್ತೇವೆ. 20,000. ಅವ್ರಿಗೆ ಇಲ್ಲಿವರೆಗೂ ಯಾವ ಇದು ಇಲ್ಲ, ಯಾವುದೇ ಒಂದು ಚೀಟಿ ಕೂಡ ಇಲ್ಲ. ತುಮಕೂರು ಜಿಲ್ಲೆಯಲ್ಲೂ ಕೂಡ ಈಗ 1,52,492 ಫಲಾನುಭವಿಗಳಿಗೆ ಈ ಅನುಕೂಲವನ್ನು ಮಾಡ್ತಿರ್ತಕ್ಕಂಥದ್ದು. ಸಾಕಷ್ಟು ಕೆಲಸಗಳು ಜಿಲ್ಲೆಯಲ್ಲಿ 3 ವರ್ಷಗಳಲ್ಲಿ ಆಗಿದ್ದಾವೆ. ಆ ಕೆಲಸ ಕಾರ್ಯಗಳು ಆಗಿರೋದನ್ನು ಕೂಡ ಜನಸಮುದಾಯಕ್ಕೆ ತಿಳಿಸಬೇಕಾಗಿದೆ. ನಮ್ಮ ಅಂದಾಜು 2 ಲಕ್ಷದ ಮೇಲೆ ನಾವು ಬಸ್ಸಿನ ವ್ಯವಸ್ಥೆ ಅಷ್ಟಕ್ಕೂ ಮಾಡಿಕೊಡ್ತೀವಿ. ಬಂದಂಥ ಎಲ್ಲ ಫಲಾನುಭವಿಗಳಿಗೆ ಅಥವಾ ಭಾಗವಹಿಸ್ತಕ್ಕಂಥ ಎಲ್ಲರಿಗೂ ಊಟದ ವ್ಯವಸ್ಥೆ ಇರುತ್ತೆ. ಅವರಿಗೆಲ್ಲ ನಾವು ಬಸ್ಗಳನ್ನು ಏರ್ಪಾಟ್ ಮಾಡಿ ಅವರವರ ಹಳ್ಳಿಯಿಂದ ಕರ್ಕೊಂಡು ಬರ್ತೇವೆ ಮತ್ತು ಅವ್ರನ್ನ ಹಂಗೆ ವಾಪಸ್ ಕರ್ಕೊಂಡೋಗಿ ಬಿಡ್ತೇವೆ.